ನಮಸ್ಕಾರ ಎಲ್ಲರಿಗೂ ಸರ್, ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲ ವೇಕ್ಷೇಮ ವೈಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸ್ವಾಗತ ಸುಸ್ವಾಗತ. 46,000 ಜನ ಸಬ್ಸ್ಕ್ರೈಬರ್ಸ್ ಆಗ್ಬೋದಾ? ನಾಳೆಯ ವಿಡಿಯೋ ಹಾಕೋದ್ರೊಳಗೆ 46,000 ಜನ ಸಬ್ಸ್ಕ್ರೈಬರ್ಸ್ ಆದರೆ ನಂಗೆ ಭಾರಿ ಖುಷಿ ಆಗ್ತದೆ. ಒಂದು ಸಣ್ಣ ಚೆಕ್ ಲಿಸ್ಟ್, ಮತ್ತು ಹಾಗೆ ಈ ವಿಡಿಯೋಗೆ ಒಂದು 200 ಕಮೆಂಟ್, 1000 ಲೈಕ್ ಹೊಡಿತೀರಪ್ಪ. 200 ವ್ಯಾಲಿಡ್ ಕಮೆಂಟ್ ಆಯಿತಾ? ಹಾಯ್ 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 ಅಂತಲ್ಲ, ವ್ಯಾಲಿಡ್ ಕಮೆಂಟ್. ಒಂದು 1000 ಲೈಕ್ ಬಂದರೆ ಭಾರಿ ಖುಷಿ ಆಗ್ತದೆ. IPL 2024 ಟೀಮ್ ಅನಾಲಿಸಿಸ್ನ 6ನೇ ವಿಡಿಯೋ, ಇವತ್ತಿನ ಕೊನೆಯ ಟೀಮ್ ಅನಾಲಿಸಿಸ್ ವಿಡಿಯೋ. ಇವತ್ತು RCB ಫೈನಲ್ ಆದಮೇಲೆ ನಾನು ವಿಡಿಯೋ ಹಾಕ್ತೇನೆ ವುಮೆನ್ಸ್ ಪ್ರೀಮಿಯರ್ ಲೀಗ್ದು. ಬಟ್ ಟೀಮ್ ಅನಾಲಿಸಿಸ್ನ 6ನೇ ವಿಡಿಯೋ, ಇವತ್ತಿನ ಕೊನೆಯ ವಿಡಿಯೋ KKR ಕೋಲ್ಕತ್ತಾ ನೈಟ್ ರೈಡರ್ಸ್ ಬಗ್ಗೆ ಮಾತಾಡ್ತಾ ಇರೋದು. ಟೀಮ್ ಹೇಗೆ ಉಂಟು? ಅದಕ್ಕಿಂತ ಮುಂಚೆ ಅವರ ಕ್ಯಾಪ್ಟನ್ ಬಗ್ಗೆ ಹೇಳಬೇಕು, ಶ್ರೇಯಸ್ ಅಯ್ಯರ್ ಅವರು. ಅದು ನೋಡಿ, ತಮ್ಮನೇನಲ್ಲಿ ಸಹ ಅದೇ ಬರ್ದೇನೆ. KKRಗೆ ಕ್ಯಾಪ್ಟನ್ದೇ ಚಿಂತೆ, ಬೇರೆ ಎಲ್ಲ ಟೀಮ್ಗೆ ಬೇರೆ ಬೇರೆ ಚಿಂತೆ ಇರ್ತದೆ. ಅಯ್ಯೋ ಬೌಲರ್ಸ್ ಕೊರತೆ ಉಂಟು, ಅದು ಉಂಟು, ಇದು ಉಂಟು. ಇವ್ರ ಟೀಮ್ಗೆ KKRಗೆ ಅಯ್ಯೋ ನಮ್ಮ ಕ್ಯಾಪ್ಟನ್ ಆಡ್ತಾನೆ ಇಲ್ವೋ ಅಂತ. ಆ ಥರ ಒಂದು ಪರಿಸ್ಥಿತಿಯಲ್ಲಿ ಶ್ರೇಯಸ್ ಅಯ್ಯರ್ ಅವರಿದ್ದಾರೆ. ಲಾಸ್ಟ್ ಇಯರ್ IPL ಆಡಲಿಲ್ಲ ಡ್ಯೂ ಟು ಇಂಜುರಿ. ಈಗ ವರ್ಲ್ಡ್ ಕಪ್ಪಲ್ಲಿ ಚೆಂದ ಆಡಿದರು, ಕೊನೆಗೆ BCCI ಕಾಂಟ್ರಾಕ್ಟ್ ಲಿಸ್ಟಿಂದ ತೆಗೆದ್ರು. ಬಿಕಾಸ್ ಇಶಾನ್ ಕಿಶನ್ ಮತ್ತು ಶ್ರೇಯಸ್ ಅಯ್ಯರ್ ಅವರದ್ದು ಮೇ ಬಿ ಏನೋ ಆ್ಯಟಿಟ್ಯೂಡ್ ಇಶ್ಯೂ ಇದೆ ಅಂತ ಅನ್ನಿಸ್ತಾ ಉಂಟು. ಲೈಕ್ ಪಾಂಡ್ಯ ಅವ್ರಿಗೆ ಏನೋ ಎಕ್ಸೆಪ್ಷನ್ ಸಿಕ್ಕಿತ್ತು, ಇಲ್ಲದ್ರೆ ಅವ್ರ ಸಹ ಕಾಂಟ್ರಾಕ್ಟಿಂದ ತೆಗಿತಿದ್ರ ಅಂತ. ಗೇಮ್ಗಿಂತ ದೊಡ್ಡದು ಯಾವುದೂ ಇಲ್ಲ. ಇಂಜುರಿ ಸಮಸ್ಯೆ ಎಲ್ಲ ಸಹ ಹೌದು, ನಾನು ಎಲ್ಲ ಒಪ್ತೇನೆ. ಬಟ್ ಏನೋ ಮೇ ಬಿ ಏನೋ ಒಂದು ಕ್ಲಾಶ್ ಉಂಟು BCCI ಜೊತೆಗೆ. ಡೊಮೆಸ್ಟಿಕ್ ಕ್ರಿಕೆಟ್ ಆಡ್ಲಿಕ್ಕೆ ಹೇಳಿದರು, ಇವ್ರು ಆಡೋದಿಲ್ಲ ಅಂತ ಹೇಳಿದ್ರ ಅಂತ. ಅದಕ್ಕೆಲ್ಲ ತೆಗೆದಿದ್ದಾರೆ. ರಣಜಿ ಕೊನೆಗೆ ಆಡಿದರು. ಅದು ಶ್ರೇಯಸ್ ಅಯ್ಯರ್ ಅವರು ಫೈನಲ್ ಸೆಕೆಂಡ್ ಇನ್ನಿಂಗ್ಸಲ್ಲಿ ಚೆಂದ ಮಾಡಿ ಆಡಿದರು. ರಣಜಿ ಸೆಕೆಂಡ್ ಇನ್ನಿಂಗ್ಸ್ ಮುಂಬೈ ಪರವಾಗಿ ಆಡ್ತಾ ಚೆಂದ ಮಾಡಿ ಆಡಿದರು. ಈಗ ಮತ್ತೆ ಪುನಃ ಏನೋ ಬೆನ್ನೋವಂತೆ ಎಂತ ಗೊತ್ತಾಗ್ತಾ ಇಲ್ಲ. ನಾನೀಗ ಟೀಮ್ ಮಾಡುವಾಗ ಶ್ರೇಯಸ್ ಅಯ್ಯರ್ ಅವರು ಫಿಟ್ ಅಂತ ಅಂದುಕೊಂಡು ಟೀಮ್ ಮಾಡಿದ್ದೇನೆ. ಅವರು ಫಿಟ್ ಅಲ್ಲದೆ ಅನ್ಫಿಟ್ ಆಗಿ ಅವರು ಟೀಮಿಂದ ಹೊರಗೋದ್ರೆ ಬೆನ್ನೋ ಅಂತ ಮತ್ತೆ ಟೀಮ್ ಫುಲ್ಲು ಉಲ್ಟಾ ಪಲ್ಟಾ ಆಗ್ತದೆ. ಸದ್ಯಕ್ಕೆ ಥಿಂಕಿಂಗ್ ದಟ್ ಹೀ ಈಸ್ ಫಿಟ್ ಅಂತ ಅಂದ್ಕೊಂಡು ನಾನು ಟೀಮ್ ಮಾಡಿರೋದು. ವಾಪಸ್ ಗೌತಮ್ ಗಂಭೀರ್ ಬಂದಿದ್ದಾರೆ KKR ಕ್ಯಾಂಪಿಗೆ. ಅವರ ಮ್ಯಾನೇಜ್ಮೆಂಟಲ್ಲಿ ಈಗ ಗಂಭೀರ್ ಅವರು ಕೂಡ ಇದ್ದಾರೆ. 2012 ಹಾಗೂ 2014 ಝಲಕ್ ಬರ್ತದ. ಅದು 2 ಸಲ KKR ವಿನ್ ಆಗಿದ್ದರು. ಐ ಥಿಂಕ್ 2 ಸಲ ಸಹ ಗಂಭೀರ್ ಅವರ ನಾಯಕತ್ವದಲ್ಲೇ ಅಲ್ಲ ವಿನ್ ಆಗಿರೋದು, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಈಗ ಮತ್ತೆ ಪುನಃ ಈಗ ಗಂಭೀರ್ ಅವರ ಮೇಲೆ ಒಂದು ಜವಾಬ್ದಾರಿ ಬಂದಿದೆ. KKR ತಂಡವನ್ನು ಮತ್ತೆ ಪುನಃ ಬೂಸ್ಟಪ್ ಮಾಡಲಿಕ್ಕೆ, ಒಂದು ದೊಡ್ಡ ಮಟ್ಟದ ರೀಚ್ ತಗೊಂಡು ಹೋಗಬೇಕು KKR ತಂಡಕ್ಕೆ ಅಂತ. ಅದಕ್ಕೆ ಕ್ಯಾಪ್ಟನ್ ಸಾಥ್ ಕೊಡಬೇಕು. ಅವರ ಇಂಜುರಿ ಏನಾಗಿದೆ ಅಂತ ಗೊತ್ತಿಲ್ಲ. ಈಗ KKR ತಂಡದಲ್ಲಿ ಇಫ್ ಶ್ರೇಯಸ್ ಅಯ್ಯರ್ ಈಸ್ ಫಿಟ್, 1 2 3 4 ಪ್ಲೇಸ್ ಖಾಯಂ. 4 ಪ್ಲೇಸ್ ಅದು ಏನು ಬ್ಯಾಟಿಂಗ್ ಆರ್ಡರು ಯಾವ್ದು ಸಹ ಏನು ಚೇಂಜ್ ಆಗೋದಿಲ್ಲ. ಅದು ಯಾರಿದು ಅಂತಂದರೆ ಈಗಲೇ ಹೇಳಿಬಿಡ್ತೇನೆ, ಶ್ರೇಯಸ್ ಅಯ್ಯರ್, ನಿತೀಶ್ ರಾಣಾ, ರಿಂಕು ಸಿಂಗ್, ಆಂಡ್ರೆ ರಸೆಲ್. ಈ 4 ಜನರ ಏನು ಬ್ಯಾಟಿಂಗ್ ಆರ್ಡರ್ ಆಗಿರ್ಬೋದು ಎಲ್ಲ ಸಹ ಹೀಗೆ ಇರ್ತದೆ. ಫಸ್ಟ್ 2 ಓಪನರ್ಸ್ ಅದು ಯಾರು ಅಂತ ಹೇಳಿಲ್ಲ. ಶ್ರೇಯಸ್ ಅಯ್ಯರ್, ನಿತೀಶ್ ರಾಣಾ, ಮತ್ತು ಫಿನಿಷರ್ ಆಗಿ ರಿಂಕು ಸಿಂಗ್ ಸೂಪರು, ಮತ್ತು ಅವರಿಗೆ ಸಾಥ್ ಕೊಡಲಿಕ್ಕೆ ಆಂಡ್ರೆ ರಸೆಲ್. ಅವರು ಆಲ್ರೌಂಡರ್ ಆಗಿ ಅವರ ಬ್ಯಾಟಿಂಗಿಂದ ರನ್ ಬರಬೇಕು ಮೇಯ್ನ್ಲಿ. ಲಾಸ್ಟ್ ಟೈಮ್ ಬರಲಿಲ್ಲ. ಸೊ ಇವರ 4 ಜನರ ಬ್ಯಾಟಿಂಗ್ ಆರ್ಡರ್ ಎಲ್ಲ ಸಹ ಫಿಕ್ಸ್ ಆಗಿದೆ. ಈಗ ಆಂಡ್ರೆ ರಸೆಲ್ಗೆ ಸಾಥ್ ಕೊಡಲಿಕ್ಕೆ ಇನ್ನಿಬ್ಬರು ಹೂ ಕ್ಯಾನ್ ಬ್ಯಾಟ್, ಬೌಲರ್ಸ್ ಹೂ ಕ್ಯಾನ್ ಬ್ಯಾಟ್. ಆ 2 ಕ್ಯಾಟಗರಿಗೆ ಇಬ್ಬರು ಬರ್ತಾರೆ. ಯಾರು ಅಂತಂದರೆ ಸುನಿಲ್ ನರೇನ್ ಮತ್ತು ಮಿಚೆಲ್ ಸ್ಟಾರ್ಕ್ ಅವ್ರದ್ದು ಬಗ್ಗೆ ಮತ್ತೆ ಮಾತಾಡ್ತೇನೆ. ಈ 6 ಪ್ಲೇಸ್ ಫಿಕ್ಸ್ ಆಗಿ ಹೋಗಿದೆ. ಅದು ಏನೂ ಚೇಂಜ್ ಆಗಿದ್ರು. 1 2 3 4 5 6 ಪ್ಲೇಸ್ ಫಿಕ್ಸ್. ಮತ್ತೆ ಮಿಕ್ಕಿದ 5 ಜನರನ್ನು ತುಂಬಬೇಕು. ಯಾರು ಸೂಟ್ ಆಗ್ತಾರೆ, ಯಾವ ರೋಲಿಗೆ ಯಾರು ಸೂಟ್ ಆಗ್ತಾರೆ ಅಂತ. ಅದು ಸಹ ಈಸಿ ಹೇಳ್ತೇನೆ. ಓಪನರ್ಸಲ್ಲಿ 2 ಚಾಯ್ಸ್ ಉಂಟು, ಒಂದು ಗುರ್ಬಾಜು ಮತ್ತು ಫಿಲಿಪ್ ಸಾಲ್ಟ್. ಯಾರನ್ನು ಬೇಕಾದ್ರೆ ಹಾಕ್ಕೊಳ್ಬೋದು. ಬಟ್ ಆ T20 ಮಾದರಿಗೆ ನೆಕ್ಸ್ಟ್ ಲೆವೆಲ್ ಸೂಟ್ ಆಗೋದು. ಇದು ಇಂಡಿವಿಜುವಲ್ ಪರ್ಸ್ಪೆಕ್ಟಿವಿಂದ ಮಾತಾಡ್ತಾ ಇರೋದು. ನನ್ನ ಪರ್ಸ್ಪೆಕ್ಟಿವಿಂದ ನಾನು ಫಿಲಿಪ್ ಸಾಲ್ಟ್ ಅವರನ್ನು ಚೂಸ್ ಮಾಡ್ತೇನೆ. ಇಂಗ್ಲೀಷ್ ಆಟಗಾರ, ಪುಣ್ಯ ಅವ್ರು ಸಹ ಬ್ಯಾಕ್ಔಟ್ ಆಗಲಿಲ್ಲ. ಈಗ ಇಂಗ್ಲೀಷ್ ಆಟಗಾರ ಇದೊಂದು ದೊಡ್ಡ ಶೋಕಿ. IPLಗೆ ಹರಾಜಿಗೆ ಬರ್ತಾರೆ, ಎಲ್ಲ ಆಗ್ತದೆ. ಇನ್ನೇನು IPL ಸ್ಟಾರ್ಟ್ ಆಗ್ತದೆ ಹೇಳೋದು, ನಾನು IPL ಆಡ್ತಾ ಇಲ್ಲ ಅಂತ ಹೇಳ್ಬಿಡುತ್ತೆ. ನೆಕ್ಸ್ಟ್ ಟೈಮಿಂದ ಹಾಕ್ಕೊಳ್ಬಾರ್ದು. ಇವರನ್ನೆಲ್ಲ IPL ಬಿಡ್ಡಲ್ಲಿ ತಗೊಳ್ಳೇಬಾರ್ದು ದರಿದ್ರಗಳು. ಸೊ ಅಂದರೆ ಫಿಲಿಪ್ ಸಾಲ್ಟ್ ಬಗ್ಗೆ ಹೇಳ್ತಾ ಇರೋದಲ್ಲ, ಈ ಥರ ಬ್ಯಾಕ್ಔಟ್ ಆಗ್ತಾರಲ್ಲ ಅವನು ಬ್ಯಾನ್ ಮಾಡಿಬಿಡಬೇಕು. ಅಂದರೆ ಅವ್ರ ಆಟ ಅವ್ರದ್ದೊಂದು ಹೀಗೆ ಎಂತ ಮಾಡ್ತಾರೆ, ಲಾಸ್ಟ್ ಮಿನಿಟ್ಗೆ ಕೈ ಕೊಡ್ತೇನೆ ಅಂತ. ಸೊ ಫಿಲಿಪ್ ಸಾಲ್ಟಿಗೆ ಒಬ್ಬ ಓಪನರ್, ಇನ್ನೊಬ್ಬ ಯಾರು ಸಪೋರ್ಟ್ ಕೊಡೋದು. ಲಾಸ್ಟ್ ಟೈಮ್ ಸಹ ಟ್ರೈ ಮಾಡಿದ್ರು. ಲಾಸ್ಟ್ ಟೈಮ್ ಸುಮಾರು ಕಾಂಬಿನೇಷನ್ ಸ್ವಲ್ಪ ಜಾಸ್ತಿ ಆಗಿ ಹೋಗಿತ್ತು. ಈ ಸಲ ಅವರು ವೆಂಕಟೇಶ್ ಅಯ್ಯರ್ ಅವರನ್ನು
ಓಪ್ನರ್ ಅಂತ ಕರೆಕ್ಟಾಗಿ ಫಿಕ್ಸ್ ಮಾಡಬೇಕು. ಆ್ಯಂಡ್ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿಲ್ಲ ಯೂಸ್ ಮಾಡೋದಿಲ್ಲ, ಪ್ರಾಪರ್ ಪ್ಲೇಯರ್ ಆಗಿ ಯೂಸ್ ಮಾಡಬೇಕು. ಸೊ ಅಲ್ಲಿಗೆ ಏನಾಯಿತು, ಫಿಲಿಪ್ ಸಾಲ್ಟ್, ವೆಂಕಟೇಶ್ ಅಯ್ಯರ್, ಶ್ರೇಯಸ್ ಅಯ್ಯರ್, ನಿತೀಶ್ ರಾಣಾ, ರಿಂಕು ಸಿಂಗ್, ಆಂಡ್ರೆ ರಸಲ್, ಸುನಿಲ್ ನರೇನ್ ಮತ್ತು ಮಿಚೆಲ್ ಸ್ಟಾರ್ಕ್. ಸುನಿಲ್ ನರೇನ್ ಬಗ್ಗೆ ಜಾಸ್ತಿ ಮಾತಾಡೋದಿಲ್ಲ, ಲೆಜೆಂಡ್. ಅವರು ಬೌಲಿಂಗಲ್ಲಿ ಹೆವಿ ಕಂಟ್ರೋಲ್ ಮಾಡ್ತಾರೆ. ಬ್ಯಾಟಿಂಗಲ್ಲಿ ಮೊದಲೆಲ್ಲ ಒನ್ ಡೌನ್ ಓಪನರ್ ಆಗಿಲ್ಲ ಬಂದಿದ್ದರು KKRಗೆ. ಈಗ ಬ್ಯಾಟಿಂಗೆಲ್ಲ ಝಲಕ್ಕಿಲ್ಲ, ಒಂದು ಸ್ವಲ್ಪ ಬ್ಯಾಟಿಂಗ್ ಮಾಡ್ಬೋದು ಅಂತ ನಾನು ಸುನಿಲ್ ನರೇನನ್ನು ಮಿಚೆಲ್ ಸ್ಟಾರ್ಕ್ಗಿಂತ ಮೊದಲು ಇಟ್ಟಿದ್ದೇನೆ. ಇಲ್ಲದಿದ್ದರೆ ಉಲ್ಟನ ಪಲ್ಟ ಮಾಡ್ಕೊಳ್ಬೋದು, ಯಾವ ಆರ್ಡ್ರಲ್ಲಿ ಬೇಕಾದ್ರೂ ಕಳಿಸ್ಬೋದು. ಮಿಚೆಲ್ ಸ್ಟಾರ್ಕ್ ಬಗ್ಗೆ ಮಾತಾಡಬೇಕು. IPL ಹಿಸ್ಟ್ರಿಯಲ್ಲಿ ಹೈಯೆಸ್ಟ್ ಪ್ರೈಸಿಗೆ ಸೇಲ್ ಆಗಿರುವಂತಹ ಆಟಗಾರ ಈಗ ರೆಕಾರ್ಡ್ ಸದ್ಯಕ್ಕೆ ಸ್ಟಾರ್ಕ್ ಹೆಸರಲ್ಲಿದೆ. 24 ಕೋಟಿಗೆ ಅವ್ರು ಸೇಲ್. 24 ಕೋಟಿ ಬದ್ದೇವ, ಟೂ ಮಚ್. ಒಬ್ಬ ಬೌಲರ್ ಹಾಕೋದೇ 4 ಓವರ್, 4 ಓವರ್ಗೆ 24 ಕೋಟಿ. ಬ್ಯಾಟ್ಸ್ಮನ್ 20 ಓವರ್ ಬೇಕಾದ್ರೂ ಆಡ್ಬೋದು, ಬಟ್ ಬೌಲರ್ ಹಾಕ್ಲಿಕ್ಕೆ ಆಗೋದೇ 4 ಓವರ್. 4 ಓವರಲ್ಲಿ ಏನು 4 ವಿಕೆಟ್ ತೆಗಿಲಿಕ್ಕೆ ಆಗ್ತದೆ? ಎಲ್ಲ ಮ್ಯಾಚಲ್ಲಿ 4 ವಿಕೆಟ್ ತೆಗಿಲಿಕ್ಕೆ ಆಗ್ತದೆ ಸ್ಟಾರ್ಕಿಗೆ? ಇಲ್ಲ. ಸೊ ಒಂದು ಲಿಮಿಟ್ಗಿಂತ ಜಾಸ್ತಿ ಪ್ರೈಸಿಗೆ ಸೇಲ್ ಆಗಿರೋದ್ರಿಂದ ನೆಕ್ಸ್ಟ್ ಲೆವೆಲ್ಗೆ ಟೆನ್ಷನ್ ಇರ್ಬೋದು. ಅವರು ಎಲ್ಲ ಇರ್ತದೆ, ನಾವು ಆಸ್ಟ್ರೇಲಿಯಾದವ್ರ ನಾವು ಯಾರಿಗೆ ಹೆದರೋದಿಲ್ಲ ಅಂತ ಹೆದರಿಕೆ ಇರ್ತದೆ. ಈಗ ಹೆದರಿಕೆ ಅನ್ನೋದಕ್ಕಿಂತ ಒಂಥರ ಪ್ರೈಸ್ ಟ್ಯಾಗ್ ಪ್ರೆಷರಲ್ಲೇ ಅವ್ರು ಇರ್ತಾರೆ. ಅವ್ರು ಅದನ್ನು ಸೈಡಿಗಿಟ್ಟು ಅವ್ರು ಚೆಂದ ಮಾಡಿ ಬಾಲ್ ಹಾಕಿದರೆ ಒಳ್ಳೆಯದು. ಬಟ್ ಇದೆಲ್ಲ ಬ್ಯಾಟಿಂಗ್ ಪಿಚ್ಗಳು ಮಾರ್ರೆ ಇಂಡಿಯಾದೆಲ್ಲ. ಆ್ಯಂಡ್ ಅವ್ರದ್ದು 2020 ನಂತರ ಅವ್ರದ್ದು T20 ಅವ್ರದ್ದು ರೆಕಾರ್ಡ್ ಚೆಂದ ಇಲ್ಲ ಸ್ಟಾರ್ಕಿದು. ಅವ್ರದ್ದು ಇಕಾನಮಿ ರೇಟ್ 10 ಮೇಲೆ ಉಂಟು 2020 ನಂತರ. ಐ ಡೋಂಟ್ ನೋ ಹೇಗೆ ಇಲ್ಲಿ ಪರ್ಫಾರ್ಮ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಲೆಜೆಂಡರಿ ಪ್ಲೇಯರ್, ಅದರಲ್ಲೆಲ್ಲ ಡೌಟ್ ಇಲ್ಲ, ಬಟ್ ಆ ಪ್ರೈಸ್ ಟ್ಯಾಗಿಗೆ ವರ್ತಾ ಗೊತ್ತಾಗ್ತಾ ಇಲ್ಲ ನನಗೆ. ಆಯಿತು, ಇನ್ನು 3 ಪ್ಲೇಯರ್ಸ್ ಯಾರು? 3 ಪ್ಲೇಯರ್ಸ್ 2 ಸ್ಪಿನ್ನರ್ಸನ್ನು ಹಾಕ್ಕೊಡುವ. ಕೋಲ್ಕತ್ತಾ ಪಿಚ್ಚು ನನಗೆ ಪಕ್ಕ ಸ್ಪಿನ್ನರ್ಸಿಗೆ ಇದಾಗುವಾಗೆ ಮಾಡಿರ್ತಾರೆ, ಆಯಿತಾ. ಸೊ ಅಲ್ಲಿ ಸುನಿಲ್ ನಾರಾಯಣ್ಗೆ ಸಪೋರ್ಟ್ ಕೊಡಲಿಕ್ಕೆ 2 ಸ್ಪಿನ್ನರ್ಸು, ವರುಣ್ ಚಕ್ರವರ್ತಿ ಮತ್ತು ಸುಯೇಶ್ ಶರ್ಮಾ ಸಹ ಭಾರಿ ಈಗ ಡೊಮೆಸ್ಟಿಕ್ ಸೀಸನ್ ಸಹ ಅವ್ರದ್ದು ಒಳ್ಳೆ ಗತಿಯಲ್ಲಿ ಹೋಯಿತು. ವರುಣ್ ಚಕ್ರವರ್ತಿ ಸಹ ಒಳ್ಳೆ ಬೌಲರು. 3 ಸ್ಪಿನ್ ಬೌಲರ್. ಇನ್ನೂ ಒಬ್ಬ ಫಾಸ್ಟ್ ಬೌಲರ್ ಬೇಕು. ನನಗೆ ಈ ಪ್ಲೇಸಿಗೆ ಯಾರನ್ನು ಹಾಕ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಸದ್ಯಕ್ಕೆ ಹರ್ಷಿತ್ ರಾಣಾ ಅಂತ ಹಾಕಿದ್ದೇನೆ. ಕೆಲವರು ನೀವು ಸಕರಿಯಾ ಅಂತ ಹೇಳ್ಬೋದು, ವೈಭವ್ ಅರೋರಾ ಅಂತ ಹೇಳ್ಬೋದು. ಮೇ ಬಿ ಹರ್ಷಿತ್ ರಾಣಾ ಅವ್ರನ್ನ ಹಾಕ್ಕೊಳ್ತಾರೆ KKR ಅಂತ ಅನ್ನಿಸ್ತಾ ಉಂಟು. ಪ್ಲೇಯಿಂಗ್ 11 ಸೂಪರಾಗಿ ಉಂಟು. ಇವರೆಲ್ಲ ಆಡಿದ್ರುಂಟಲ್ಲ, ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಮಾರ. ಎಪ್ಪಬ್ಬಬ್ಬಬ್ಬ ಎಲ್ಲ ಬಡ ಅಂತ ಹೊಡೆಯೋ ಆಟಗಾರರು. ಅಯ್ಯರ್ ಒಳ್ಳೆ ಸ್ಟ್ರೈಕ್ ರೇಟಲ್ಲಿ ಹೊಡಿತಾರೆ. ನಿತೀಶ್ ರಾಣಾ ಓಕೆ ಗುಡ್. ರಿಂಕು ಸಿಂಗ್ ಕೇಳಬೇಕಾ ಅವರ ಬಗ್ಗೆ, ಸೂಪರ್. ಆಂಡ್ರೆ ರಸಲ್ ಭಯಂಕರ. ಸ್ಟಾರ್ಕ್ ಒಳ್ಳೆ ಆಡ್ತಾರೆ. ನರೇನ್ ಅವರ ಸ್ಲಾಟಲ್ಲಿ ಬಾಲ್ ಬಂದರೆ ಚೆಂದ ಹೊಡಿತಾರೆ. ಫಿಲಿಪ್ ಸಾಲ್ಟ್ ಮತ್ತು ವೆಂಕಟೇಶ್ ಅಯ್ಯರ್ ಅಮೇಝಿಂಗ್. ಟೀಮ್ ಒಳ್ಳೆ ಉಂಟು. ಬೌಲಿಂಗಲ್ಲಿ ಸಹ ಸ್ಪಿನ್ ಡಿಪಾರ್ಟ್ಮೆಂಟ್ ತುಂಬ ಒಳ್ಳೆ ಉಂಟು. ಫಾಸ್ಟ್ ಡಿಪಾರ್ಟ್ಮೆಂಟ್. ಸ್ಟಾರ್ಕ್ ಅಂತ ಒಂದು ದೊಡ್ಡ ಪ್ರೈಸ್ ಟ್ಯಾಗಲ್ಲಿ ಬಂದಿದ್ದಾರೆ, ಬಟ್ ಸ್ಟಿಲ್ ಹೀ ಈಸ್ ಗುಡ್. ಬೌಲಿಂಗ್ ಸಹ ಒಳ್ಳೆ ಉಂಟು. ಬೆಂಚ್ ಸ್ಟ್ರೆಂತ್ ನೋಡೋ, ಇಂಪ್ಯಾಕ್ಟ್ ಪ್ಲೇಯರ್ ಯಾರನ್ನಾಗಿ ಯೂಸ್ ಮಾಡ್ಕೊಳ್ಳೋದು? ನಾನು ಮನೀಶ್ ಪಾಂಡೆ ಅವ್ರನ್ನ ಯೂಸ್ ಮಾಡ್ಕೊಳ್ತಾರೆ. ಮನೀಶ್ ಪಾಂಡೆ ಇರೋದ್ರಿಂದಾಗಿ ಅವರನ್ನು ಗೊತ್ತಿಲ್ಲ, ಸುನಿಲ್ ನರೇನ್ ಅವರ ಬದಲ ಸುಯೇಶ್ ಶರ್ಮಾ ಅವರ ಬದಲ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಮೇ ಬಿ ಸುನಿಲ್ ನರೇನಕ್ಕೆ ಸುಯೇಶ್ ಶರ್ಮಾ ಅವರ ಬದಲು ಯೂಸ್ ಮಾಡ್ಕೊಳ್ಬೋದು. ಅವರದ್ದು ಬ್ಯಾಟಿಂಗ್ ಒಳ್ಳೆಯಲ್ಲ ಸುಯೇಶ್ ಶರ್ಮಾದು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೊಳ್ಬೋದು. ಮತ್ತು ಅದು ಬಿಟ್ಟು ಅವರು ಫಾರ್ಮಲ್ಲಿ ಇದ್ದರೆ ಇವರನ್ನು ಹಾಕ್ಕೊಳ್ಬೋದು. ಯಾರನ್ನಂತಂದರೆ ರುತರ್ಫೋರ್ಡ್ ಇದ್ದಾರೆ, ಅವರು ವೆಸ್ಟ್ ಇಂಡೀಸ್ ಅವರು ಸೂಪರಾಗಿ ಆಡ್ತಾರೆ. ಅವ್ರನ್ನ ಬೆಂಚಲ್ಲಿ ಇಟ್ಟಿದ್ದೇನೆ. ಗುರ್ಬಾಜ್, ಫಿಲಿಪ್ ಸಾಲ್ಟ್ ಚೆಂದ ಆಡದಿದ್ದರೆ, ಇಫ್ ಈಸ್ ನಾಟ್ ಗುಡ್. ಸೊ ಫಿಲಿಪ್ ಸಾಲ್ಟ್ಸ್ ಎನಿವೇಸ್ ವಿಕೆಟ್ ಕೀಪರ್, ಅವ್ರ ಬದಲು ಗುರ್ಬಾಜ್ ಅವ್ರನ್ನ ಹಾಕ್ಕೊಳ್ಬೋದು. ಮತ್ತು ಅದೇ ನಾನು ಆಗ ಹೇಳಿದ್ನಲ್ಲ, ಚೇತನ್ ಸಕರಿಯಾ ಮತ್ತು ವೈಭವ್ ಅವರನ್ನು ಇಬ್ಬರನ್ನು ಇಟ್ಕೊಂಡಿದ್ದಾನೆ ಇದರಲ್ಲಿ ಬೆಂಚಲ್ಲಿ. ಬಟ್ ಆ್ಯಸ್ ಆಫ್ ನೌ ಪ್ಲೇಯಿಂಗ್ 11 ತುಂಬ ಒಳ್ಳೆ ಉಂಟು. ಅವರು ಪ್ಲೇ ಆಫಿಗೆ ಬರ್ತಾರಾ ದಟ್ ಡಿಪೆಂಡ್ಸ್ ಆನ್ ಶ್ರೇಯಸ್ ಅಯ್ಯರ್. ಅವರು ಫಿಟ್ ಆಗಿದ್ದರೆ ಮತ್ತು ರಿಂಕು ಸಿಂಗಿಗೆ ರಸೆಲ್ ಸಪೋರ್ಟ್ ಕೊಟ್ಟರೆ ಒಟ್ರಾಶಿ ಬೀಸೋದಲ್ಲ. ಪವರ್ ಉಂಟು. ಆಂಧ್ರ ರಸಲ್ಗೆ ಪವರ್ ಉಂಟು ಅಂತ ಗೊತ್ತುಂಟು. ಅವರು 50% ಟೈಮಿಂಗಲ್ಲಿ ಪವರ್ ಕೊಟ್ಟರೆ ಸಹ ಅದು 6 ಹೋಗ್ತದೆ. ಆ 50% ಟೈಮಿಂಗ್ ಅವ್ರು ಕೊಡಬೇಕು. ಅವರು ಒಟ್ಟು ಯಾವುದೋ ಒಂದು ಶಾಟಿಗೆ ಏನೋ ಒಂದು ಬೀಸ್ತಾರೆ, ಟೈಮಿಂಗ್ 1% ಸಹ ಇರೋದಿಲ್ಲ, ಅದು ಬಾಲ್ ಮೇಲೆ ಹೋಗಿ ಕ್ಯಾಚ್ ಹೋಗ್ತದೆ. ಸೊ ಆ ಸ್ವಲ್ಪ ಸೆನ್ಸಿಬಲ್ ಆಗಿ ಆಡಿದರೆ ರಿಂಕು ಸಿಂಗಿಗೆ ರಸೆಲ್ ಅವರು ಸಪೋರ್ಟ್ ಕೊಟ್ಟರೆ ಮತ್ತು ಶ್ರೇಯಸ್ ಅಯ್ಯರ್ ಅವರು ನಿಂತರೆ, ಫಿಟ್ನೆಸ್ ಎಲ್ಲ ನೋವಿವೇನೋ ಏನೂ ಇಲ್ಲ ಅಂತ ಕರೆಕ್ಟಾಗಿ ನಿಂತರೆ ಪ್ಲೇ ಆಫಿಗೆ ಬರ್ಬೋದು. ಇಲ್ಲಿದ್ರೆ ಹೀಗೆ 5ನೇ ಪ್ಲೇಸು 6ನೇ ಪ್ಲೇಸಿಗೆ ತೃಪ್ತಿ ಆಗಬೇಕು KKR. ನಿಮ್ಗೆಂತ ಅನ್ನಿಸ್ತಾ ಉಂಟು? ಟೀಮ್ ಈಸ್ ಲುಕ್ಕಿಂಗ್ ಗುಡ್. ಟೀಮ್ ತುಂಬ ಚೆಂದ ಉಂಟು, ಬಟ್ ಡಿಪೆಂಡ್ಸ್ ಆನ್ ಶ್ರೇಯಸ್ ಅಯ್ಯರ್. ನಿಮ್ಗೇನು ಅನ್ನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಾನು ಹೇಳಿದಾಗೆ ಒಂದು 46,000 ಜನ ಸಬ್ಸ್ಕ್ರೈಬರ್ಸ್ ಆಗಲಿ, ಒಂದು 1000 ಲೈಕ್ ಬರಲಿ, ಒಂದು 200 ಕಮೆಂಟ್ ಬರಲಿ ಎಂದು ಹೇಳ್ತೀರಿ. ಇವತ್ತು ರಾತ್ರಿ ಸಿಗುವ. ಆಲ್ ದ ಬೆಸ್ಟ್ RCB. ನೀವು ಕಪ್ಪು ಗೆದ್ದು ಬನ್ನಿ. ಆಲ್ ದ ಬೆಸ್ಟ್. ಸರಿಯಾಗಿರೋ ಬರುವ. ನಮಸ್ಕಾರ.